ನನ್ನ ಉಸಿರು ಉಳಿಸೋಕೆ ನಿಮ್ಮ ಉಸಿರು ಕೊಟ್ರಲ್ಲ. ಆದರೂ ನಾವು ಈ ಥರ ಇದ್ದು ತುಂಬ ದಿನ ಆಗಿತ್ತು. ಒನ್ಸ್ ಮೋರ್ ಹೆಂಡತಿ. ಅಪ್ಪ, ಇವತ್ತು ನಮ್ಮ ಟೀಚರು ನಿನ್ನನ್ನು ಎಷ್ಟು ಕಷ್ಟಪಟ್ಟು ಬಳೆಯಿಂದ ಈಚೆ ತಂದಿದ್ದಾರಲ್ವಾ, ಅವ್ರಿಗೆ ನೀನೊಂದು ಟ್ಯಾಂಕ್ಸ್ ಹೇಳಲ್ವಾ? ಥ್ಯಾಂಕ್ಸ್ ಹೇಳ್ಬೋದು, ಆದರೆ ಅವ್ರು ಮಾಡಿರೋ ಉಪಕಾರಕ್ಕೆ ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ಅಪ್ಪ, ಕಾವೇರಿ ಟೀಚರ್ನ ಇವತ್ತು ನಮ್ಮ ಮನೆಗೆ ಊಟ ಕರೆಯೋಣ. ಬರ್ತೀನಿ. ಟೀಚರ್ ತಗೊಳ್ಳಿ, ಟೇಸ್ಟ್ ಮಾಡಿ. ಏನ್ ಟೀಚರ್, ಏನಾದ್ರು ಬೇಕಾಗಿತ್ತಾ? ಶಾಲೆ ಮೇಲೆ ಸಾಲ ಕಟ್ಟೋದು ಬಾಕಿ ಇದೆ ಅಂತ ಸೊಸೈಟಿನ ಪತ್ರ ಬಂದಿದೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಚೇರ್ಮನ್ ಅವರು ಸಾಲ ಮಾಡಿರ್ಬೇಕು. ಯಾಕೆಂದ್ರೆ ಈ ಜಾಗ ಅವ್ರದೇ ಅಲ್ವಾ? ಈ ಊರಿನ ತುಂಬಾ ಅವ್ರದ್ದು ಬೇಕಾದಷ್ಟು ಜಾಗ ಇದೆ. ಇದು ಶಾಲೆ ಜಾಗ. ಇಲ್ಲಿ ಯಾರು ಹೇಳ್ದೆ ಕೇಳ್ದೆ ಸಾಲ ತಗೊಳ್ಳೋ ಹಾಗಿಲ್ಲ. ಇದ್ರ ಬಗ್ಗೆ ಯಾರನ್ನ ಪ್ರಶ್ನೆ ಮಾಡ್ಬೇಕೋ ಅವ್ರಿಗೆ ಪ್ರಶ್ನೆ ಮಾಡ್ತೇನೆ. ಪಾಪ ಒಳ್ಳೆ ರಾಜನ್ ಥರ ಐತ್ರಿ. ಇಲ್ಲಿ ಬಂದು ಆ ಸಾಲ್ಗಾರು ಕಾಟ, ಮನೇಲಿ ಅಮ್ಮ ತಂಗಿ ಮಗಳು ಅವ್ರನ್ನೆಲ್ಲ ನಿಭಾಯಿಸೋಕ್ಕೆ ನಿಮಗೆ ಕಷ್ಟ ಆಗ್ತಿರ್ಬೇಕಲ್ವಾ? ಪಾಪ ನೀವು ಈ ಊರಿಗೆ ಬಂದಾಗಿಂತ ಇಷ್ಟೆಲ್ಲ ಯೋಚನೆ ಮಾಡಿ ಮಾಡಿ ಎಷ್ಟು ಸ್ವರ್ಗೋಗ್ಬಿಟ್ಟಿದ್ದೀರ ಹೆಂಡ್ತಿ. ಅಯ್ಯೋ ಸರ್, ನಾನು ಮಲ್ಗೆ ಹೂವನ್ನೇ ಮುಡ್ದಿಲ್ಲ. ಯಾಕೆ ಅಕ್ಷೆ ಬರ್ತಿದೆ ನಿಮ್ಗೆ? ನೀವು ಹೂ ಮುಡ್ದಿಲ್ಲ, ಆದರೆ ಪರವಾಗಿಲ್ವೇ? ಪತಿರಾಯರು ಕವಿಗಾರ ಆಗಕ್ಕೆ ಹೊರಟಿದ್ದಾರೆ. ಹೊಡಿಸ್ಲಾ?